ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ಮುಖವಾಣಿ. ನೆಹರು ಅವರು ಆರಂಭ ಮಾಡಿದಂಥ ಈ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಿಂದ ಪ್ರಕಟಣೆಯ ರೂಪದಲ್ಲಿತ್ತು. 2008ರಲ್ಲಿ ಈ ಪತ್ರಿಕೆಯ ಪ್ರಕಟಣೆ ನಿಂತು ಹೋಯಿತು. ಆ ನಂತರ 2017ರಲ್ಲಿ ರೀಲಾಂಚ್ ಮಾಡಿದ್ರು ಡಿಜಿಟಲ್ ರೂಪದಲ್ಲಿ. ಈ ಪತ್ರಿಕೆಯನ್ನು ನಡೆಸೋದು ಯಂಗ್ ಇಂಡಿಯನ್ ಅನ್ನುವಂಥ ಸಂಸ್ಥೆ. ಈ ಯಂಗ್ ಇಂಡಿಯನ್ ಸಂಸ್ಥೆಯ 76% ಶೇರ್ ಇರೋದು ಸೋನಿಯಾ ಗಾಂಧಿ ಫ್ಯಾಮಿಲಿ, ಸೋನಿಯಾ ಗಾಂಧಿ ಕುಟುಂಬ, ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಉಳಿದ 24% ಶೇರು ಅದು ಕಾಂಗ್ರೆಸ್ ನಾಯಕರಿಗೆ ಸೇರಿತು. ಇಂಥ ಪತ್ರಿಕೆಯೊಂದಕ್ಕೆ, ಪ್ರಿಂಟಿಂಗ್ ಫಾರ್ಮ್ಯಾಟ್ ಅಲ್ಲೇ ಇಲ್ಲದಂಥ ಪತ್ರಿಕೆಗೆ ರಾಜ್ಯ ಸರ್ಕಾರ ಅತ್ಯಂತ ಹೆಚ್ಚು ಜಾಹೀರಾತನ್ನು ಕೊಟ್ಟಿದೆ ಅನ್ನೋದು ಈಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ. ಪ್ರಕಟಣೆಯಾಗದ ಪತ್ರಿಕೆಗೆ ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಟ್ಟಿದ್ದಾರೆ. ಯಾಕೆ ಕೊಟ್ರಿ ಅಂತ ಬಿಜೆಪಿ ಪ್ರಶ್ನೆ ಕೇಳ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮೇಲೆ ಇಡಿ ಕೇಸ್ ಇದೆ, ಆ ಸಂಸ್ಥೆಯ ಮೇಲೆ ಇಡಿ ಕೇಸ್ ಇದೆ. ಅಂತ ಪತ್ರಿಕೆ ರಾಜ್ಯದಲ್ಲಿ ಸರ್ಕ್ಯುಲೇಷನ್ನೇ ಇಲ್ಲ, ದೇಶದಲ್ಲಿ ಸರ್ಕ್ಯುಲೇಷನ್ನೇ ಇಲ್ಲ. ಈ ಪತ್ರಿಕೆಗೆ ಉಳಿದ ಎಲ್ಲ ಆಂಗ್ಲ ಪತ್ರಿಕೆಗಳಿಗಿಂತ ಜಾಸ್ತಿ ಜಾಹೀರಾತು ಕೊಡೋದಕ್ಕೆ ಏನ್ ಕಾರಣ? ರಾಹುಲ್ ಗಾಂಧಿ ಅವರ ಕುಟುಂಬದ ಒಡೆತನಕ್ಕೆ ಸೇರಿದಂತ ಪತ್ರಿಕೆ ಅನ್ನೋ ಕಾರಣಕ್ಕಾಗಿನಾ? ಅದಕ್ಕಾಗಿ ನೀವು ಜಾಹೀರಾತು ಜಾಸ್ತಿ ಕೊಟ್ಟಿದ್ದೀರಾ ಅನ್ನೋದು ಬಿಜೆಪಿ ರೈಸ್ ಮಾಡ್ತಾ ಇರುವಂತ ಪ್ರಶ್ನೆ. ಇದಕ್ಕೆ ಕಾಂಗ್ರೆಸ್ನ ಕಡೆಯಿಂದ ಬರ್ತಾ ಇರುವಂತ ಕೌಂಟರು, ಹಂಗಿದ್ರೆ RSS ಗೆ ಸಂಬಂಧಿಸಿದಂತ ಪತ್ರಿಕೆಗಳಿದಾವಲ್ಲ, ಅವೆಲ್ಲ ಹೆಂಗ್ ನಡೆಯುತ್ತೆ? ಆರ್ಗನೈಸರ್ ಹೆಂಗ್ ನಡೆಯುತ್ತೆ? ಉಳಿದ ಪತ್ರಿಕೆಗಳು, RSS ಗೆ ಸಂಬಂಧಿಸಿದ ಪತ್ರಿಕೆಗಳು ಹೆಂಗ್ ನಡೆಯುತ್ತೆ? ಈ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಯಾಕೆ ಕೊಟ್ರಿ ಅನ್ನೋದು ಒಂದು ಕಡೆ, ಯಾಕೆ ಕೊಡಬಾರದು ಅಂತ ಮತ್ತೊಂದು ಕಡೆ ವಾದ ಪ್ರತಿವಾದ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ. 1.9 crore ವಾಸ್ ಗಿವನ್ ಟು ದಿ ನ್ಯಾಷನಲ್ ಹೆರಾಲ್ಡ್ ಡ್ಯೂರಿಂಗ್ 23-24 and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್ ತಾಯಿ ಮಗ ಬೇಲ್ ಮೇಲೆ ಇದ್ದಾರೆ. ಸರ್ಕ್ಯುಲೇಷನ್ನು ಆಲ್ಮೋಸ್ಟ್ ನಕೆ ಬರಾಬರ್ ನಿಲ್ಲ. ಅದಕ್ಕೆ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂಥ ಒಂದು ಪ್ರಕ್ರಿಯೆ. ರಾಷ್ಟ್ರೀಯ ಪತ್ರಿಕೆಗಳಿಗಿಂತ, ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಜಾಸ್ತಿ ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿತನವನ್ನು ತೋರಿಸ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ ಆ ವ್ಯವಸ್ಥೆಯ ಬಗ್ಗೆ ಇವತ್ತು ಜನ ಯಾರು ಸಮಾಧಾನದಲ್ಲಿಲ್ಲ. ಪ್ರತಿನಿತ್ಯ ಪೇಪರ್ನಲ್ಲಿ ಫ್ರಂಟ್ ಪೇಜ್ ಪಬ್ಲಿಸಿಟಿ ಕೊಡುವಂಥದ್ದೇ ಅವರದ್ದು ಒಂದು ದೊಡ್ಡ ಕಾರ್ಯಕ್ರಮ ಆಗಿಬಿಟ್ಟಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು. ಎಲ್ಲ ಸರ್ಕಾರಗಳಿಗೂ ಯಾವ ಪೇಪರ್ ಬೇಕಾದ್ರೂ ಕೊಡ್ಬೋದು ಅಂತ ಅಧಿಕಾರ ಇದೆ. ಆ ಪ್ರಕಾರ ಅವರು ಕೊಡ್ತಾ ಇದ್ದಾರೆ. ಸೊ ಬೇರೆ ಸರ್ಕಾರ, ಬೇರೆ ರಾಜ್ಯವರು ಕೂಡ ಕರ್ನಾಟಕ ಕೊಡ್ತಾ ಇದ್ದಾರೆ, ಬೇರೆ ಪೇಪರ್ಗಳು ಕೊಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಕ್ವಶನ್ ಮಾಡಕ್ಕಾಗ್ತದ? ಅವ್ರಿಗೆ ಅಧಿಕಾರ ಇದೆ, ಅವ್ರು ಕೊಡ್ತಾ ಇದ್ದಾರೆ. ನೋಡಿ, ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ, ಕೂಡ ಅದಕ್ಕೆ ಅನುದಾನ ಕೊಡ್ತಾ ಇರುವಂತ ಸಂಸ್ಥೆ ಲೀಗಲ್ ಟ್ರಾನ್ಸಾಕ್ಷನ್. ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ? ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ. ನಿಮಗೆ ಹೆಚ್ಚು ಕೊಟ್ಟಿರ್ಬೋದು, ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು. ಅದಕ್ಕೆ ಬಿಜೆಪಿ ಅವರಿಗೆ ಏನಕ್ಕೆ ತೊಂದರೆ? ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ರೆ ಫಸ್ಟ್ ಅವರು ಉತ್ತರ ಕೊಡಬೇಕು. RSS ಇಂದ ಒಂದು ಮ್ಯಾಗಝೀನ್ ಇದೆ, ಆರ್ಗನೈಸರ್ ಅಂತ. ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ ಇರೇ. ಬ್ಯಾಂಕಿಂಗ್, ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನ್ ಇಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದಾರೆ ಗೊತ್ತಿದೆ, ಯಾರು ತಗೊಂತಾ ಇದಾರೆ ಗೊತ್ತಿದೆ. ಯಾವ ನಿಯಮವನ್ನ ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಅಂಡ್ ರನ್ ಮಾಡಿದ್ರೆ ಹೇಗೆ? ನಾನು ಕೇಳಿರೋ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿ. ಆರ್ಗನೈಸರ್ ಮ್ಯಾಗಝೀನ್ ಹೇಗೆ ಪ್ರಿಂಟ್ ಆಗುತ್ತೆ? ಅದಕ್ಕೆ ಎಲ್ಲಿಂದ ದುಡ್ಡು ಬರ್ತಾ ಇದೆ? ಅಲ್ಲಿಗೆ ಯಾಕೆ ಕೊಟ್ರಿ ಅನ್ನುವಂತೂ ಬಿಜೆಪಿಯ ಪ್ರಶ್ನೆಯಾದರೆ ಯಾಕೆ ಕೊಡಬಾರದು ಅನ್ನೋದು ಕಾಂಗ್ರೆಸ್ನ ಸಮರ್ಥನೆ. ನಮ್ಮ ಜೊತೆಗೆ ಈಗ ಕಾಂಗ್ರೆಸ್ನ ವಕ್ತಾರರು ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ನಾಯಕರನ್ನ ಕೂಡ ನಾನು
ಈ ಡಿಬೇಟ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಮೊದಲೇದಾಗಿ ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ. ನಮಸ್ತೆ ಅಕ್ಷಯ್ ಶೆಟ್ರೆ. ನಮಸ್ತೆ. ಒಂದು ಜಾಹೀರಾತು ಸರ್ಕಾರ ಕೊಡೋ ಸಂದರ್ಭದಲ್ಲಿ ಒಂದಿಷ್ಟು ಮಾನದಂಡಗಳಿರುತ್ತೆ. ನನ್ನ ಜಾಹೀರಾತು ಹೆಚ್ಚು ಹೆಚ್ಚು ಜನರಿಗೆ ರೀಚ್ ಆಗಬೇಕು, ಸರ್ಕಾರದ ಸಾಧನೆ ಹೆಚ್ಚು ಜನರಿಗೆ ರೀಚ್ ಆಗಬೇಕು ಅನ್ನುವಂಥ ಲೆಕ್ಕಾಚಾರಗಳಿರುತ್ತೆ. ಬಟ್ ಪ್ರಿಂಟೇ ಆಗದಂತ ಪತ್ರಿಕೆಗೆ ಎಲ್ಲರಿಗಿಂತ ಜಾಸ್ತಿ ಜಾಹೀರಾತು ಕೊಡಲಾಗತ್ತೆ ಅಂತಂದ್ರೆ ಏನ್ ಕಾರಣ ಅದಕ್ಕೆ? ರಕ್ಷ ಶೆಟ್ರೆ, ತಾವು ಒಂದು ಕರೆಕ್ಷನ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅದು ಪ್ರಿಂಟೇ ಆಗದ ಪತ್ರಿಕೆ ಅಲ್ಲ, ಅದು ನ್ಯಾಷನಲ್ ಹೆರಾಲ್ಡ್ ವೈಡ್ಲಿ ಸರ್ಕ್ಯುಲೇಟೆಡ್ 30 ರಾಜ್ಯಗಳಲ್ಲೂ ಕೂಡ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ 10,000 ಜನ ಅದಕ್ಕೆ ಸಬ್ಸ್ಕ್ರೈಬರ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ನನಗೂ ಕೂಡ ಅದು ಮನೆಗೆ ಬರುತ್ತೆ ಅದು ಪತ್ರಿಕೆ. ಆಮೇಲೆ ಅದು ಪ್ರಿಂಟ್ ಆಗುವಂತ ಪತ್ರಿಕೆ. ಆಮೇಲೆ ನಿಮ್ಮ ನಾಯಕರುಗಳ ಕಡೆ ಯಾರು ಮಾತಾಡಿದಾಗ ಕೂಡ ಸದಾನಂದ ಗೌಡ್ರು ಹೇಳಿದ್ರು ಆಲ್ಮೋಸ್ಟ್ ಕಡಿಮೆ ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಆತರ ಹೇಳಿದ್ರು. ಆದ್ರೆ ಅವ್ರಿಗೆ ಮಾಹಿತಿಗಳು ಕೊರತೆ ಇದೆ ಅವ್ರಿಗೆ. ಆದ್ರೆ ಎಷ್ಟು ಸರ್ಕ್ಯುಲೇಷನ್ ಕರ್ನಾಟಕದಲ್ಲಿ ನಟರಾಜ್ ಗೌಡ್ರೆ? ಅದಕ್ಕೆ 10,000 ಸಬ್ಸ್ಕ್ರೈಬರ್ಗಳೇ 10,000 ಜನ ಇದ್ದಾರೆ. ಅದು ಇಡೀ ದೇಶದಲ್ಲಿ ಅದರ ಸರ್ಕ್ಯುಲೇಷನ್ ಎಷ್ಟು ನಟರಾಜ್ ಗೌಡ್ರೆ? ನನಗೆ ಅದ್ರ ಮಾಹಿತಿ ಇಲ್ಲ. ನನ್ನ ಪ್ರಕಾರ ಅದಕ್ಕೆ ಒಂದು 8 ಲಕ್ಷ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇಡೀ ದೇಶದಲ್ಲಿ ಅಂತ ನನಗೆ ಮಾಹಿತಿ ಇರತಕ್ಕಂಥದ್ದು. ಅದಲ್ಲದು ಕೂಡ ಅದು ಆಚೆ ಜಾಸ್ತಿ ಪಬ್ಲಿಷ್ ಆಗಬಹುದೇನೋ, ನನಗೆ ಅದು ಮಾಹಿತಿ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ 10,000 ಮೆಂಬರ್ಸ್, ಯಾಕಂದ್ರೆ ನಾವೇ ಅದನ್ನ ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ವಿ 2018, 19, 20ರಲ್ಲಿ. ಸೊ ಹಾಗಾಗಿ ನಮ್ಗೆ ಅದು ಸಂಪೂರ್ಣ ಮಾಹಿತಿ ಇದೆ. ಅದು ಪ್ರಿಂಟ್ ಆಗಂತ ಪತ್ರಿಕೆ ಒಂದು, ನಂಬರ್ 1. ನಂಬರ್ 2, ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಹೋರಾಟಕ್ಕೆ ಅದು ಕಾಂಟ್ರಿಬ್ಯೂಷನ್ ಮಾಡಿ ಸ್ವತಂತ್ರ ಪೂರ್ವದಿಂದ ಇರತಕ್ಕಂಥ ಪತ್ರಿಕೆ. ಆ ಪತ್ರಿಕೆಗೆ ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಏನು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ, ಸರ್ಕಾರದ ಇತಿಮಿತಿನಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಕೊಟ್ಟಿರ್ತಾರೆ. ಅದರೊಳಗೆ ಯಾವ ರೀತಿಯಾಗಿ ಅಕಸ್ಮಾತ್ ಎಲ್ಲರೂ ಉಲ್ಲಂಘನೆ ಆಗಿದೆ, ಕಾನೂನು ಬಾಹಿರವಾಗಿ ಆಗಿದೆ ಅಂತ ತಾವು ಮಾಹಿತಿಯನ್ನು ಕೊಟ್ರೆ ಖಂಡಿತವಾಗಿ ನಾವು ಅದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿಸಬಹುದು. ನಾವು ಡೆಲ್ಲಿಗೆ AICC ಪತ್ರ ಬರೀಬಹುದು. ಆದ್ರೆ ಇದು ಎಲ್ಲೂ ಕೂಡ ಆ ರೀತಿಯಾಗಿ ಕಾನೂನು ಉಲ್ಲಂಘನೆ ಮಾಡಿ ನಿಯಮ ಬಾಹಿರವಾಗಿ ಎಲ್ಲೂ ಕಾನೂನು ಉಲ್ಲಂಘನೆ ಆಗಿದೆ ಅಂತ ನಟರಾಜ್ ಗೌಡ್ರೆ ಹೇಳ್ತಾ ಇಲ್ಲ. ಆಂಗ್ಲ ಪತ್ರಿಕೆಗಳ ರಾಷ್ಟ್ರೀಯ ಆಂಗ್ಲ ಪತ್ರಿಕೆಗಳ ವಿಚಾರದಲ್ಲಿ ಇದಕ್ಕಿಂತ ಜಾಸ್ತಿ ಸರ್ಕ್ಯುಲೇಷನ್ ಇರುವಂತ ಪತ್ರಿಕೆಗಳಿಗೆ ಇಷ್ಟು ಜಾಹೀರಾತು ಸಿಕ್ಕಿಲ್ಲ. 69% ಆಫ್ ಜಾಹೀರಾತು ನ್ಯಾಷನಲ್ ಹೆರಾಲ್ಡ್ಗೆ ಹೋಗುತ್ತೆ. ನಾನೊಂದು ನಿಮಿಷ ಹೇಳಲ್ಲ ರಕ್ಷಿತ, ತಮ್ಮ ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ. ಬಿಜೆಪಿ ನಾಯಕರು ಕೆಲವು ಮಾಧ್ಯಮಗಳ ಮಾಲೀಕರಿದ್ದಾರೆ. ಬಿಜೆಪಿ ನಾಯಕರು ಕೆಲವು ಮಾಧ್ಯಮಗಳ ಮಾಲೀಕರಿದ್ದಾರೆ. ತಮ್ಗೆ ನಾನು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಒಂದು ಟಿವಿ ಮಾಧ್ಯಮ ಗೊತ್ತಾಯ್ತು ನನಗೆ. ಆಯ್ತು, ಈಗ ಟಿವಿ ಮಾಧ್ಯಮ ಆಗಬಹುದು, ಪ್ರಿಂಟ್ ಮೀಡಿಯಾ ಆಗಬಹುದು. ಆಯ್ತಾ, ಅದ್ರೊಳಗೆ ಅವರು ಕೇಂದ್ರ ಸರ್ಕಾರದಲ್ಲಿ ಅವರೊಂಥರ ಪಾಲುದಾರರು ಕೂಡ ಇದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಪಾಲುದಾರರಿದ್ದಾರೆ, ನಾಯಕರಿದ್ದಾರೆ, ಸಂಸದರಿದ್ದಾರೆ, ಕೆಲವು ಸಚಿವರಿದ್ದಾರೆ. ಈ ತರ ಬಹಳ ಆತರ ನಾಯಕರುಗಳು ಕೂಡ ಆ ಚಾನಲ್ಗೂ ಕೂಡ ಸರ್ಕಾರ ಜಾಹೀರಾತು ಕೊಡುತ್ತೆ. ಅದು ಬಿಜೆಪಿ ನಾಯಕನ ಚಾನಲ್ ಅಂತ ಹೇಳಿ ಮಾಡ್ತಾ ಇಲ್ಲ ನಟರಾಜ್ ಗೌಡ್ರೆ. ಇಲ್ಲ, ನಾನು ನಿಮ್ಗೆ ಇದಕ್ಕಿಂತ ಜಾಸ್ತಿ ಸರ್ಕ್ಯುಲೇಷನ್ ಇರುವಂತ ಪತ್ರಿಕೆಗಳಿಗೆ ಕಡಿಮೆ ಜಾಹೀರಾತು ಕೊಡಲಾಗಿದೆ. ಇದಕ್ಕೆ ಮಾತ್ರ ಹೆಚ್ಚುವರಿ ಜಾಹೀರಾತು 69%. 100 ರೂಪಾಯಲ್ಲಿ 69 ರೂಪಾಯಿ ಇವರಿಗೆ ಹೋಗಿದೆ. 100ರಲ್ಲಿ 69 ರೂಪಾಯಿ ಅಂದ್ರೆ 70 ರೂಪಾಯಿ ಅಷ್ಟು ದುಡ್ಡು ಇವರಿಗೆ ಹೋಗಿದೆ. ಯಾಕೆ ಅಂತ ನಿಮ್ಮ ಮಾತು ನನ್ಗೆ ಅರ್ಥ ಆಯ್ತು. ಯಾಕಂದ್ರೆ ಈಗ ಬಿಜೆಪಿ ನಾಯಕರು ಹೊಂದಿರತಕ್ಕಂಥ ಮಾಲೀಕರಾಗಿರ್ತಕ್ಕಂಥ ಚಾನೆಲ್ಗಾಗ್ಲಿ ಪತ್ರಿಕೆಗಾಗ್ಲಿ ನಮ್ಮಿಂದ ಜಾಹೀರಾತು ಹೋಗ್ತದೆ, ಸರ್ಕಾರದ ಜಾಹೀರಾತು ಹೋಗ್ತಾ ಇದೆ. ತಾರತಮ್ಯ ಏನ್ ಮಾಡಕ್ ಹೋಗೋದಿಲ್ಲ. ಆದಾಗ್ಯೂ ಕೂಡ ಒಂದು ಅವ್ರಿಗೆ ವಿವೇಚನೆ ಇರುತ್ತೆ, ಜಾಹೀರಾತು ಕೊಡುವಂತವ್ರಿಗೆ ವಿವೇಚನೆ ಇರುತ್ತೆ. ಯಾವ ಪತ್ರಿಕೆಗೆ ಎಷ್ಟು ಜಾಹೀರಾತು ಕೊಡಬೇಕು, ಯಾವ ಪತ್ರಿಕೆ ಜಾಸ್ತಿ ಯಾರು ಓದ್ತಾರೆ, ಎಷ್ಟು ಸರ್ಕ್ಯುಲೇಟ್ ಆಗುತ್ತೆ, ಆಮೇಲೆ ನಮ್ಮ ಸೈದ್ಧಾಂತಿಕವಾಗಿ ನಮ್ಮ ಯೋಜನೆಗಳನ್ನ ಎಲ್ಲಿ ತಲುಪಿಸಲಿಕ್ಕೆ ಸಾಧ್ಯ, ಹಂಗಾಗಿ ಅದು ಯಾರು ರೀಚ್ ಆಗುತ್ತೆ ಅನ್ನೋದೊಂದು ಮಾನದಂಡ ಅವ್ರಿಗೆ ಇರುತ್ತೆ. ಹಾಗಾಗಿ ಕೊಡ್ತಾರೆ. ಅದು ವಿವೇಚನೆ ಅವ್ರ ನಿಮ್ಮ ಸೈದ್ಧಾಂತಿಕತೆಯನ್ನು ಪ್ರಸಾರ ಮಾಡೋ ಕೆಲಸ ಅಲ್ಲ, ಕಾಂಗ್ರೆಸ್ನ ಜಾಹೀರಾತು ಅಲ್ಲ ನಟರಾಜ್ ಗೌಡ್ರೆ, ಸರ್ಕಾರದ ಜಾಹೀರಾತು. ನಿಮ್ಮ ಸೈದ್ಧಾಂತಿಕತೆಯನ್ನು ಏನ್ ಪ್ರಸಾರ ಮಾಡೋದು? ಸರ್ಕಾರದ ಜಾಹೀರಾತು. ಇಲ್ಲ, ಸರ್ಕಾರದ ಕೂಡ ಒಂದು ಹೊಣೆಗಾರಿಕೆ ಇದೆ, ಸೈದ್ಧಾಂತಿಕ ಆಗಿದೆ. ಕೆಲವು ಕೇಂದ್ರ ಸರ್ಕಾರ ಎಂಟೈರ್ ಗೌರ್ಮೆಂಟ್, ಬಿಜೆಪಿ ಗೌರ್ಮೆಂಟ್ ಎಲ್ಲೇ ಇದ್ರು ಕೂಡ ಎಂಟೈರ್ ಗೌರ್ಮೆಂಟ್ ಕಮ್ಯುನಲ್ ಗೌರ್ಮೆಂಟ್ಸ್ ತರ ವ್ಯವಹಾರ ಮಾಡ್ತವೆ. ಯಾಕಂದ್ರೆ ಅವು ಬಯಾಸ್ಡ್ ಇರ್ತವೆ ಯಾವಾಗ್ಲೂ. ನಾವು ಅನ್ಬಯಾಸ್ಡ್ ಆ ತರ ನಾವು ಕೆಲಸ ಮಾಡ್ಬೇಕಾಗತ್ತೆ, ಮಾಡಿದ್ದಾರೆ. ಆಮೇಲೆ ಇದನ್ನ ಯಾವ್ದೋ ಒಂದು ಈಗ RSS ಗೆ ಎಲ್ಲಿಂದ ದುಡ್ಡು ಬರ್ತಾ ಇದೆ, ಬಿಜೆಪಿ ಎಷ್ಟು ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಬೇಕು. ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಬಿಜೆಪಿಗೆ 8,000 ಕೋಟಿ ರೂಪಾಯಿ ಬಂತು. ಎಲೆಕ್ಟ್ರಲ್ ಟ್ರಸ್ಟ್ ಅಲ್ಲಿ ಒಂದೇ ಒಂದು ವರ್ಷದಲ್ಲಿ 6,000 ಕೋಟಿ ರೂಪಾಯಿ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ದಾರಿ ಮುಖಾಂತರ ಕೊಡ್ತಾ ಇದ್ದೀರಿ. ಇಲ್ಲ ರಕ್ಷಟ್ರೆ, ಆ ದುಡ್ಡು ಎಲ್ಲೋಗ್ತಾ ಇದೆ ಅನ್ಕೊಂಡಿದ್ದೀರಿ? ಅದೆಲ್ಲ ಬಿಜೆಪಿ ಮುಖವಾಣಿಗಳಿದಾವಲ್ಲ, ಬಿಜೆಪಿಯ ಮುಖವಾಣಿಗಳಿದಾವಲ್ಲ, ಆ ಪತ್ರಿಕೆಗಳಿಗೆ ಹೋಗ್ತವೆ, ಆ ಚಾನಲ್ಗಳಿಗೆ ಹೋಗ್ತವೆ. ಆಮೇಲೆ ಬರ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈ ದಾರಿಯನ್ನು ಹುಡುಕೊಂಡಿದ್ದೀರಾ ಅಂತ ಕೇಳಿದೆ ನಾನು. ಇಲ್ಲ ನಮ್ಗೆ ನೋಡ್ರಿ, ನಾವು ಕಾನೂನು ಬದ್ಧವಾಗಿ ಕಾನೂನು ಏನು ಬಿರೋದಿಲ್ಲ. ಅದು ಬಿಜೆಪಿ ಕಾನೂನು ಮೀರಿ RSS ಗೆ ಎಷ್ಟು ಹಣವನ್ನ ಕೊಡ್ತಾ ಇದೆ. ಅನ್ರಿಜಿಸ್ಟರ್ಡ್ RSS ಇಲ್ಲಿ ಕೇಳಿ ನಟರಾಜ್ ಗೌಡ್ರೆ,
ಒಂದ್ ನಿಮಿಷ RSS ನ ವಿಚಾರದಲ್ಲಿ ಮಾತನಾಡೋದಕ್ಕೆ ಬಿಜೆಪಿಯ ವಕ್ತಾರರನ್ನ ನಾನು ಇನ್ವಾಲ್ವ್ ಮಾಡ್ಕೊಳ್ತೀನಿ. ನನಗಿರೋದು ಇಷ್ಟೇ ಪ್ರಶ್ನೆ. ಒಂದು ಜಾಹೀರಾತು ಕೊಡೋ ಸಂದರ್ಭದಲ್ಲಿ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಒಂದು ಪತ್ರಿಕೆಯ ಸರ್ಕ್ಯುಲೇಷನ್ ಎಷ್ಟಿದೆ ಅನ್ನೋದನ್ನ ಮಾನದಂಡವಾಗಿ ತೆಗೆದುಕೊಳ್ಳಲಾಗುತ್ತೆ. ಕರ್ನಾಟಕದಲ್ಲಿ ನೀವು ಕರ್ನಾಟಕದ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವಾಗ ಈ ಮಾನದಂಡವನ್ನು ಫಾಲೋ ಮಾಡಿದ್ದೀರಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಜಾಹೀರಾತು ಕೊಡುವಾಗ ಈ ಸರ್ಕ್ಯುಲೇಷನ್ ಮಾನದಂಡ ಆಗಿಲ್ಲ, ಬದಲಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ಜಾಹೀರಾತು ಕೊಡಲಾಗಿದೆ. ಇದು ಯಾಕೆ ಅಂತ ಕೇಳಿದೆ ಅಷ್ಟೇ. ಇಲ್ಲ ನಿಮ್ಗೆ ಮಾಹಿತಿ ಇರುತ್ತೆ, ನೀವು ಅರ್ಧ ಹೇಳ್ತಾ ಇದ್ದೀರಾ ನೋಡಿ. ಬಜೆಟ್ ನ ನಮಗೀಗ ಜಾಹೀರಾತು ಕೊಡ್ಲಿಕ್ಕೆ ಏನು ಬಜೆಟ್ ಇರ್ತದೆ, ನಂಬರ್ 1. ನಂಬರ್ 2, ಎಷ್ಟು ಪತ್ರಿಕೆಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ದೇಶದಲ್ಲಿ ಇರ್ತಕ್ಕಂಥ ಸಾವಿರಾರು ಪತ್ರಿಕೆಗಳು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಪತ್ರಿಕೆಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅಷ್ಟು ಪತ್ರಿಕೆಗಳಿಗೆ ತಮ್ಮ ಬಜೆಟ್ ಅನುಸಾರವಾಗಿ ಅದರ ರೀಚು ಮತ್ತೆ ಅದನ್ನ ನಮ್ಮ ಸರ್ಕಾರದ ಸರ್ಕ್ಯುಲೇಷನ್ ಮೇಲೆ ನೀವು ನೋಡ್ತೀರಿ, ಎಷ್ಟು ಜನಕ್ಕೆ ರೀಚ್ ಆಗ್ತದೆ, ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ಸರ್ಕ್ಯುಲೇಷನ್ ಮೇಲೆ ನೋಡ್ತೀರಿ. ಆಂಗ್ಲ ಪತ್ರಿಕೆಗಳ ಪೈಕಿ ನ್ಯಾಷನಲ್ ಹೆರಾಲ್ಡ್ ನ ಸರ್ಕ್ಯುಲೇಷನ್ಗೂ ಬೇರೆ ಆಂಗ್ಲ ಪತ್ರಿಕೆಗಳ ಸರ್ಕ್ಯುಲೇಷನ್ಗೂ ವ್ಯತ್ಯಾಸ ಇಲ್ವಾ ನಟರಾಜ್ ಗೌಡ್ರೆ? ನೀವು ಸರ್ಕ್ಯುಲೇಷನ್ ಮಾನದಂಡ ಅಂತ ತೆಗೆದುಕೊಂಡ್ರೆ ಈಗ ಕೆಲವರಿಗೆ ಮಲ್ಟಿಪಲ್ ಟೈಮ್ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ, ಕೆಲವರಿಗೆ 1 ಸಲ 2 ಸಲ ಕೊಟ್ಟಿರ್ತಾರೆ. ಹಾಗಾಗಿ ಯಾವ ಸರ್ಕ್ಯುಲೇಷನ್ ಇದ್ರೂ ಕೂಡ ಮಲ್ಟಿಪಲ್ ಟೈಮ್ಸ್ ಕೊಟ್ಟಾಗ ಅದು ಜಾಹೀರಾತಿನ ಮೊತ್ತ ಜಾಸ್ತಿ ಕಾಣುತ್ತೆ. ಹಾಗಾಗಿ ಅದ್ರೊಳಗೆ ಏನ್ ತಪ್ಪಿಲ್ಲ ಶೆಟ್ರೆ. ಬಟ್ 69% ನಟರಾಜ್ ಗೌಡ್ರೆ, 100 ರೂಪಾಯಿ ಖರ್ಚು ಮಾಡಿದ್ರೆ ನೀವು ರಾಷ್ಟ್ರೀಯ ಪತ್ರಿಕೆಗಳಿಗೆ ಜಾಹೀರಾತಿಗೆ 100 ರೂಪಾಯಿ ಖರ್ಚು ಮಾಡಿದ್ರೆ 69 ರೂಪಾಯಿ ಒಂದೇ ಪತ್ರಿಕೆಗೆ ಹೋಗಿದೆ. ಇದು ಅನುಮಾನ ಬರೋದು ಯಾಕೆ ಅಂತ. ಇಲ್ಲ, ಅದಕ್ಕೇನು ಅನುಮಾನ ಅಗತ್ಯ ಏನಿಲ್ಲ, ಅದು ಕರೆಕ್ಟ್ ಆಗಿ ಕೊಟ್ಟಿದೀವಿ. ಹೌದು, ಅದ್ರಲ್ಲೇನ್ ಸತ್ಯ, ಅದು ನೀವ್ ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿದೆ. ಯಾವ ಪತ್ರಿಕೆ ಅನ್ಬಯಾಸ್ಡ್, ಯಾವ ಪತ್ರಿಕೆ ದೇಶಕ್ಕೆ ಪೂರಕವಾಗಿ, ಯಾವ ಪತ್ರಿಕೆಯನ್ನು ಜನ ಓದ್ತಾರೆ, ಯಾವ ಪತ್ರಿಕೆಯನ್ನು ಜನ ಇಷ್ಟ ಪಡ್ತಾರೆ ಅಂತ ಪತ್ರಿಕೆ ನ್ಯಾಯಬದ್ಧವಾಗಿದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸರ್ಕಾರ ಬಂತು ಅಂತ ಅನ್ಕೊಳ್ಳಿ, ಸಾಮ್ನಾ ಪತ್ರಿಕೆಗೆ 90% ಜಾಹೀರಾತು ಕೊಟ್ಟು ಅವರು ಅನ್ಬಯಾಸ್ಡ್ ಇದ್ದಾರೆ, ಅದಕ್ಕೆ ಕೊಟ್ವಿ ಅಂತ ಹೇಳ್ದಂಗ ಆಯ್ತಿದ್ದು. ಅನ್ಬಯಾಸ್ಡ್ ಇದ್ದಾರೆ ಒಂದು ಪತ್ರಿಕೆ, ಒಂದು ಪಕ್ಷದ ಮುಖವಾಣಿಯನ್ನ ನೀವು ಅನ್ಬಯಾಸ್ಡ್ ಅಂತ ಹೇಳ್ತೀರಿ ಅಂತಂದ್ರೆ ಆರ್ಗನೈಸರ್ ಹೆಂಗ್ ಪ್ರಿಂಟ್ ಆಗ್ತದೆ ಅನ್ಕೊಂಡಿದ್ದೀರಿ ತಾವು? 100% ದುಡ್ಡು ಬಿಜೆಪಿನೇ ಕೊಡ್ತಾ ಇರ್ತಕ್ಕಂಥದ್ದು, 100% ದುಡ್ಡು ಕೇಂದ್ರ ಸರ್ಕಾರದ ದುಡ್ಡು ಆರ್ಗನೈಸರ್ ಹೋಗ್ತಾ ಇರೋದು. ಯದುಕುಮಾರ್ ಅವರನ್ನು ಮಾಡ್ತೀರಿ ಇದಕ್ಕೆ. ಬಿಜೆಪಿ ವಕ್ತಾರರು ಜಾಯಿನ್ ಆದ್ರು. ಯದುಕುಮಾರ್ ಅವರೇ, ನಿಮಗೆ ನ್ಯಾಷನಲ್ ಹೆರಾಲ್ಡ್ ಕಾಣಿಸುತ್ತೆ, ಆರ್ಗನೈಸರ್ ಕಾಣಲ್ವಾ? RSS ನ ಪತ್ರಿಕೆಗಳು ಎಲ್ಲಿಂದ ಪ್ರಿಂಟ್ ಆಗ್ತಿದೆ? ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಿದೆ ಅಂತ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನಾನು ಮತ್ತೆ ಅವರನ್ನು ಸಂಪರ್ಕಿಸ್ತೀನಿ. ನಟರಾಜ್ ಗೌಡ್ರೆ, ಅದೇ 69% ಶೇರ್ನ ಬಗ್ಗೆ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ. ನೀವು ಅನ್ಬಯಾಸ್ಡ್ ಅನ್ನುವಂತ ಫಾರ್ಮುಲಾ ಅಂತ ಆದ್ರೆ ಅನ್ಬಯಾಸ್ಡ್ ಹೆಂಗಾಗತ್ತೆ? ಒಂದು ಪತ್ರಿಕೆ ಕಾಂಗ್ರೆಸ್ ಪಕ್ಷದ ಮುಖವಾಣಿ ಇದ್ದಾಗ ಅನ್ಬಯಾಸ್ಡ್ ಅಂತ ಹೆಂಗ್ ಹೇಳ್ತೀರಿ? ಈಗ ನೋಡಿ, ಕೆಲವು ಪತ್ರಿಕೆಗಳು 100 ವರ್ಷಗಳು ದಾಟಿದ್ದಾವೆ. ಅದರೊಳಗೆ ದಿ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ ಇಂಥ ಪತ್ರಿಕೆಗಳಿಗೆ ಜಾಹೀರಾತನ್ನ ಕೊಡ್ತಾರೆ. ಆಮೇಲೆ ಅದೇ ತರ ನ್ಯಾಷನಲ್ ಹೆರಾಲ್ಡ್ ಕೂಡ ರಾಷ್ಟ್ರೀಯ ಪತ್ರಿಕೆ, ತುಂಬಾ ಇತಿಹಾಸ ಇರ್ತಕ್ಕಂಥ ಪತ್ರಿಕೆ. ಅದಕ್ಕೆ ಪತ್ರಿಕೆಗೆ ಸರ್ಕಾರ ಕಾನೂನುಬದ್ಧವಾಗಿ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾಹೀರಾತು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ, ಆ ರೀತಿಯಾಗಿ ಕೊಡ್ತಾ ಇದ್ದಾರೆ ಹೊರತು ಈಗ ಆರ್ಗನೈಸರ್ ಕೂಡ ಅದೇ ರೀತಿಯಾಗಿ ಒಳ್ಳೆಯ ಪತ್ರಿಕೆ ಆಗಿದ್ರೆ, ಅದು ಅಜೆಂಡಾಗಳಿಗೆ ಕೆಲಸ ಮಾಡ್ದಲೇ ಇದ್ರೆ ಅದಕ್ಕೂ ಕೂಡ ಜಾಹೀರಾತುಗಳು ಸಿಗ್ತವೆ ಸರ್ಕಾರಗಳಿಂದ. ಆದರೆ ಬಿಜೆಪಿ ಮತ್ತೆ RSS ಈ ಲಾಜಿಕ್ ಇದೆಯಲ್ಲ ನಟರಾಜ್ ಗೌಡ್ರೆ, ಕೇಳಿಲ್ಲ, ಈ ನ್ಯಾಷನಲ್ ಹೆರಾಲ್ಡ್ ಅನ್ಬಯಾಸ್ಡ್ ಅನ್ನುವಂತ ಲಾಜಿಕ್ ಇದೆಯಲ್ಲ. ಬರ್ತೀನಿ ಯದುಕುಮಾರ್ ಕನೆಕ್ಟ್ ಆದ್ರು. ಯದುಕುಮಾರ್ ಅವರೇ, ನ್ಯಾಷನಲ್ ಹೆರಾಲ್ಡ್ ಕಾಣಿಸುತ್ತೆ, ಆರ್ಗನೈಸರ್ ಕಾಣಲ್ವಾ? ಕೇಂದ್ರ ಸರ್ಕಾರನೇ ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅಂತ ನಟರಾಜ್ ಗೌಡ್ರು ಹೇಳ್ತಾ ಇರೋದು. ಸರ್, ಎರಡಕ್ಕೂ ಕಂಪ್ಯಾರಿಸನ್ಸ್ ಎಲ್ಲಿಂದ ಎಲ್ಲಿಗೆ ಮಾಡ್ತಾ ಇದ್ದೀರಾ ಸರ್? ಅದನ್ನ ಒಂದು ನ್ಯಾಷನಲ್ ಹೆರಾಲ್ಡ್ ಇರುವಂತದ್ದು ಯಾರು ಸ್ವತಂತ್ರ ಪೂರ್ವವಾಗಿದ್ದಂತದ್ದನ್ನ ಇವಾಗ ಇವರು ಗಾಂಧಿ ತನ್ನ ಏನಂತಾರೆ ಪ್ರೈವೇಟ್ ಪ್ರಾಪರ್ಟಿ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರೈವೇಟ್ ಪ್ರಾಪರ್ಟಿ ಆಗಿ ಮಾಡ್ಕೊಂಡಿದ್ದಂತದನ್ನ ಅವ್ರು ಯಾರು ಸಾಲ ಕೊಟ್ರು, ಯಾರು ಸಾಲ ತಗೊಂಡ್ರು ಅನ್ನೋದು ದೊಡ್ಡ ಒಂದು ಇತಿಹಾಸ ಐತೆ. ಅದು ಕೋರ್ಟ್ ಅಲ್ಲಿ ಇರುವಂತದ್ದು. ಅವ್ರು ತಿಳ್ಕೊಬೇಕಾಗತ್ತೆ, ಆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಲ್ಲಿ ಒಂದು ಸಮನ್ಸ್ ಕೊಟ್ಟಾಗ್ಲೇನೆ ಇಡೀ ದೇಶಾದ್ಯಂತ ಅವ್ರು ಬಂದ್ಬಿಟ್ಟು ಏನಂತಾರೆ, ಯಾಕೆ ಸಮನ್ಸ್ ಕೊಟ್ರಿ, ಯಾಕೆ ಕೋರ್ಟ್ ಹಾಜರಾಗ್ಬೇಕು ಅಂತ ಪ್ರತಿಭಟನೆ ಮಾಡಿದವರು ಇದನ್ನ ಇವತ್ತು ಬಂದು ಸಮರ್ಥನೆ ಮಾಡ್ಕೊಳಕ್ ಬಂದಿದಾರಲ್ಲ, ಅವ್ರಿಗೆ ನಾಚಿಕೆ ಆಗ್ಬೇಕಾಗತ್ತೆ. ಈಗ ಯದುಕುಮಾರ್ ಅವರೇ, ನಾನು ಕೇಳ್ತೀನಿ, ಯಂಗ್ ಇಂಡಿಯಾ ಅನ್ನುವಂತ ಸಂಸ್ಥೆ ನಾನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಕೊಳ್ಳುತ್ತೆ. ಅಂತ ಸಂಸ್ಥೆ ನಡೆಸುವಂತ ಒಂದು ಪತ್ರಿಕೆ, ಅದರ ಶೇರ್ ಹೋಲ್ಡರ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇರಬಹುದು. ಪತ್ರಿಕೆ ಲೀಗಲಿ ಕರೆಕ್ಟ್ ಇದೆ, ಕಾನೂನು ಪ್ರಕಾರ ಪತ್ರಿಕೆ ನಡೆಸ್ತಾರೆ, ಆಡ್ ಕೊಟ್ವಿ, ಏನ್ ತಪ್ಪಾಗತ್ತೆ? ಎಲ್ಲಿ ಚುನಾವಣೆ ಇದೆ ಸರ್? ಯಾರು ಹೋಗ್ತಾ ಇದಾರೆ ಅದನ್ನ? ಓದುವ ವೃಂದ ಯಾವುದು? ಅದಲ್ಲಿ
ಒಬ್ಬರಾದ್ರೂ ಕಾಣ್ಕೋಬೇಕಲ್ಲ. ಓದುವ ವೃಂದವೇ ಇಲ್ಲದೆ ಅನಾಮಿಕವಾಗಿ ನೀವು ಜಾಹೀರಾತು ಕೊಡ್ತೀರಾ? ಅದು ಟ್ಯಾಕ್ಸ್ ಬೇಸ್ ಮಣಿನಲ್ಲಿ. ಆಮೇಲೆ ಅವ್ರದ್ದು ಹೇಳ್ತೀರಾ ನ್ಯಾಷನಲ್ ಹೆರಾಲ್ಡ್ ಸ್ವತ್ತು ಇಡೀ 5,000 ದಿಂದ 6,000 ಕೋಟಿ ಇದೆ ಅಂತ ಅನ್ಬಿಟ್ಟು ಎಲ್ಲಿಂದ ಬಂತು ಸರ್ ಅದು? ಯಾರ್ದದು? ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಸಬ್ಸ್ಕ್ರೈಬರ್ಸ್ 10,000 ಜನ ಕರ್ನಾಟಕದಲ್ಲೇ ಇದ್ದಾರೆ, ದೇಶವ್ಯಾಪಿ ಸಬ್ಸ್ಕ್ರೈಬರ್ಸ್ ಲಕ್ಷಗಟ್ಟಲೆ ಜನ ಇದ್ದಾರೆ ಅಂತ ಪತ್ರಿಕೆಗೆ ಆಡ್ ಕೊಟ್ರೆ ಏನ್ ತಪ್ಪಾಗುತ್ತೆ? ಇದೊಂಥರ ಡೆವಿಲ್ ಗೋಸ್ ಸರ್. ಯಾರು ಕಾಣಿಸೋದೇ ಇಲ್ವೋ, ಯಾರು ಓದೋದೇ ಇಲ್ವೋ, ಇವ್ರು ಅದನ್ನ ನಂಬರ್ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಇವ್ರಿಗೆ ಏನು ಇಲ್ಲ ಸರ್, ಗಾಂಧಿ ಕುಟುಂಬನ ಮೆಚ್ಚಿಸ್ಬೇಕು, ಆ ಒಂದು ಪತ್ರಿಕೆನ ಚಾಲ್ತಿಲಿ ಇರಬೇಕು, ಅದ್ರಲ್ಲಿ ಇರುವಂತ 5,000-6,000 ಕೋಟಿ ರೂಪಾಯಿಗಳದ್ದು ಏನೋ ಒಂದು ಆಸ್ತಿ ಇದೆ ಅದನ್ನ ನೋಡ್ಕೊಳ್ಬೇಕು ಅಂತ ಅನ್ಬಿಟ್ಟು. ಯಾಕೆ ಈ ತರದಂತದಲ್ಲಿ ನಾ ಹೇಳ್ತಾ ಇರುವಂತದ್ದು, ಎಲ್ಲಾ ಪತ್ರಿಕೆಗಳು ಸಮನಾಗಿ ನೋಡಿ. ನಿಮ್ಮ ಪತ್ರಿಕೆ ಚಾಲ್ತಿಯಲ್ಲಿ ಇದ್ರೆ ಎಸ್ ಸಂಪರ್ಕ ಕಡಿತ ಆಯ್ತು. ನನ್ನ ನಟರಾಜ್ ಗೌಡ್ರನ್ನೇ ಕೇಳ್ತೀನಿ. ನಟರಾಜ್ ಗೌಡ್ರೆ, ಇಲ್ಲಿ ಅವರು ಅದೇ ಪ್ರಶ್ನೆಯನ್ನು ರೈಸ್ ಮಾಡಿದ್ರು, ಚಾಲ್ತಿಯಲ್ಲಿ ಇಲ್ಲದಂತ ಪತ್ರಿಕೆ ಇದು, ಸೋನಿಯಾ ಗಾಂಧಿ ಮೇಡಮ್ ಅನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಾರೆ ಈ ಕಾಂಗ್ರೆಸ್ನ ನಾಯಕರು ಅಂತ. ಇಲ್ಲ, ಅದು ತಪ್ಪು ಮಾಹಿತಿ. ಅವ್ರಿಗೆ ಮಾಹಿತಿಯ ಕೊರತೆ ಇದೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ, ಉದ್ದೇಶಪೂರ್ವಕ ಸುಳ್ಳು ಹೇಳ್ತಾ ಇದ್ದಾರೆ. ನಂಬರ್ 1, ಅದು ಅತ್ಯಂತ ಹೆಚ್ಚು ಸಕ್ರಿಯವಾಗಿರ್ತಕ್ಕಂತಹ, 10 ಚಾಲ್ತಿಯಲ್ಲಿರ್ತಕ್ಕಂತಹ, ಹೆಚ್ಚು ಸರ್ಕ್ಯುಲೇಷನ್ ಇರ್ತಕ್ಕಂತಹ ಪತ್ರಿಕೆ. ನಟರಾಜ್ ಗೌಡ್ರೆ, ನೀವು ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಜೊತೆಗೆ ಬಂದ್ಬಿಡಿ, ನಾವು ಮಾರ್ಕೆಟಿಗೆ ಹೋಗೋಣ. ನಾನು ಉಳಿದ ಆಂಗ್ಲ ಪತ್ರಿಕೆಗಳು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂತ ನೋಡೋಣ. ನ್ಯಾಷನಲ್ ಹೆರಾಲ್ಡ್ ಮಾರ್ಕೆಟ್ ಅಲ್ಲಿ ಎಷ್ಟು ಅವೈಲೇಬಲ್ ಇದೆ ಅಂತ ನೋಡೋಣ, ಚೆಕ್ ಮಾಡೋಣ. ಇಲ್ಲ, ನಾನು ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇಲ್ಲ. ನಾನು ನೀವು ಒಂದಿಷ್ಟು ಪತ್ರಿಕೆಗಳ ಹೆಸರನ್ನ ಹೇಳಿದ್ರಿ, ಆಂಗ್ಲ ಪತ್ರಿಕೆಗಳ ಹೆಸರನ್ನ ಹೇಳಿದ್ರಿ, ಆಂಗ್ಲ ಪತ್ರಿಕೆಗಳ ಹೆಸರನ್ನ ಹೇಳಿದ್ರಿ. ಆ ಪತ್ರಿಕೆಗಳು ಎಷ್ಟು ಚಾಲ್ತಿಯಲ್ಲಿದೆ, ಈ ಪತ್ರಿಕೆ ಎಷ್ಟು ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಹುಡುಕೋಣ. ಬರ್ತೀರಾ ನೀವು? ನಾನು ರೆಡಿ ಇದ್ದೀನಿ. ನ್ಯಾಷನಲ್ ಹೆರಾಲ್ಡ್ ಮಾರ್ಕೆಟ್ ಅಲ್ಲಿ ಯಾವ ಪೇಪರ್ ಶಾಪ್ ಅಲ್ಲಿ ಇದೆ ಅಂತ ಹುಡುಕುವಂತ ಪ್ರಯತ್ನ ಮಾಡೋಣ. ಅದು ನಾನು ಹೇಳ್ದಲ್ಲ ನಿಮ್ಗೆ, 8 ಲಕ್ಷ ಸಬ್ಸ್ಕ್ರೈಬರ್ ಇದಾರೆ ಅಂತಂದ್ಮೇಲೆ ಅದಕ್ಕಿಂತ ಜಾಸ್ತಿ ಪ್ರಿಂಟ್ ಆಗ್ತಾ ಇದೆ. ಆಮೇಲೆ ಅದು ಸಬ್ಸ್ಕ್ರಿಪ್ಷನ್ ಮೇಲೆ ಹೋಗ್ತದೆ ಹೊರತು ಮಾರ್ಕೆಟ್ ಅಲ್ಲಿ ದಿನನಿತ್ಯ ಅದು ಎಲ್ಲರಿಗೂ ಸಿಗ್ತಾ ಇರೋದು ಅದು ಆತರ ಇಲ್ಲ. ಅದು ಪತ್ರಿಕೆ ಆಯ್ತಾ, ದಿನನಿತ್ಯ ಯಾರಿಗೂ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು. ನೀವು ಮಾರ್ಕೆಟ್ ಅಲ್ಲಿ ಸಿಗದಂತ ಒಂದು ಪತ್ರಿಕೆಗೆ ನೀವು 70% ನಷ್ಟು ಆಡ್ ಕೊಡ್ತೀರಿ, ಜಾಹೀರಾತು ಕೊಡ್ತೀರಿ ಅಂತಂದ್ರೆ ಮತ್ತೆ ಅದನ್ನು ಸಮರ್ಥಿಸ್ತೀರಿ. ಈಗ ಯಾಕಂದ್ರೆ ತಾವು ಮಾಧ್ಯಮದಲ್ಲಿ ಇರ್ತೀರಿ, ಇಂತಹ ದೊಡ್ಡ ಪತ್ರಿಕೆಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ತಮಗೂ ಕೂಡ ಮಾಹಿತಿ ಅವಾಗ ನಿರಂತರವಾಗಿ ಮಾಹಿತಿ ಬರ್ತಿರ್ತದೆ. ಅಲ್ಲ, ನಾನು ಖರೀದಿ ಮಾಡಬೇಕು ಅಂತ ನಾನು ಬಯಸ್ತೀನಿ. ನನಗೊಂದು ಪೇಪರ್ ಶಾಪ್ ಅಲ್ಲಿ ಸಿಗೋ ತರ ಮಾಡಿ ನೀವು ಅದನ್ನ. ಎಲ್ಲೂ ಸಿಗಲ್ಲ ಪತ್ರಿಕೆ ಅಂತಾದ್ರೆ ನಾನು ಈಗ ಸುವರ್ಣ ಚಾನಲ್ ಹೆಂಗೆ ನಾನು ಸಬ್ಸ್ಕ್ರಿಪ್ಷನ್ ಮಾಡಿದ್ದೀನಿ ಮನೇಲಿ ಕೂತ್ಕೊಂಡು, ಆ ರೀತಿ ನೀವು ಕೂಡ ನಮ್ಮ ಪತ್ರಿಕೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ. ವೆಬ್ಸೈಟ್ ಫಾರ್ಮ್ಯಾಟ್ ಇದೆ, ಓದೋಣ, ತೊಂದರೆ ಇಲ್ಲ. ನಟರಾಜ್ ಗೌಡ್ರೆ, ಯಾಕಂದ್ರೆ ವೆಬ್ಸೈಟ್ ಫಾರ್ಮ್ಯಾಟ್ ಇದೆ, ಓದೋಣ, ತೊಂದರೆ ಇಲ್ಲ. ನಾನ್ ಕೇಳಿದ್ದು ಸಾಮಾನ್ಯ ಒಬ್ಬ ಜನ ಪತ್ರಿಕೆಯನ್ನ ಖರೀದಿ ಮಾಡಿ ಓದಬೇಕು ಅಂತ ಆದ್ರೆ ಅವೈಲೇಬಲ್ ಇಲ್ಲ. ಇದು ಬಹಳ ಸೀನಿಯರ್ ಪತ್ರಿಕೆ, ದೇಶದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ಪತ್ರಿಕೆ. ಈ ಪತ್ರಿಕೆ ಮೇಲೆ ನಮ್ಗೆ ಹೆಮ್ಮೆ ಇದೆ. ಆಮೇಲೆ ಇದಕ್ಕೆ ಜಾಹೀರಾತು ಕೊಡೋದ್ರೊಳಗೆ ಯಾವ ರೀತಿಯ ತಪ್ಪು ಇಲ್ಲ. ನಾವು ಬಿಜೆಪಿ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಪತ್ರಿಕೆ ಅವೈಲೇಬಲ್ ಇದೆ, ಬಿಜೆಪಿ ಅವರಿಗೆ ಸಿಗದ್ರೆ ನಾವೇನ್ ಮಾಡೋಣ? ಪತ್ರಿಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರು ಸಬ್ಸ್ಕ್ರೈಬ್ ಮಾಡ್ಲಿ ಬಿಜೆಪಿ. ಸರ್, ಇದು ಏನಂತಾರೆ ಡೇ ಲೈಟ್ ಸುಳ್ಳು ಸರ್. ಇದು ನಟರಾಜ್ ಗೌಡ್ರು ಹೇಳ್ತಾ ಇರುವಂತದ್ದು ಡೇ ಲೈಟ್ ಸುಳ್ಳು. ಯಾವ ಸಬ್ಸ್ಕ್ರೈಬರ್ ನಾವು ಸರ್ ದಿನಪತ್ರಿಕೆಗಳು 10 ಪತ್ರಿಕೆಗಳು ಓದ್ತೀವಿ. ಎಲ್ಲೂ ಈ ತರದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅನ್ನೋದು ಓದೇ ಇಲ್ಲ ಸರ್. ಅದಲ್ಲಿ ಈ ತರದ್ ಓದೇ ಇರೋಂತದ್ದನ್ನ ಯಾಕೆ ಈ ತರ ಸುಳ್ಳು ಹೇಳ್ತೀರಾ? ಎಷ್ಟೊಂದು ಸಮರ್ಥನೆ ಮಾಡ್ಕೊಳ್ತೀರಾ ನಟರಾಜ್ ಗೌಡ್ರೆ? ಇಲ್ದೇ ಇರೋ ಪತ್ರಿಕೆ ಇರೋಂತದ್ದನ್ನ ಏನಿಂದ ಸಮರ್ಥನೆ ಮಾಡ್ಕೊಳ್ತೀರಾ? ದಯವಿಟ್ಟು ತಾವು ಗಾಂಧಿ ಕುಟುಂಬಕ್ಕೆ ಓಲೈಸಿ ನಿಮ್ಮ ಒಡ್ಡನ್ನ ಮಾಡ್ಕೊಡಿ. ಆದ್ರೆ ಇಲ್ದೇ ಇರೋ ಪತ್ರಿಕೆನ, ಇಲ್ದೇ ಇರೋ ಜನರನ್ನ, ಇಲ್ದೇ ಇರೋ ಸಬ್ಸ್ಕ್ರೈಬರ್ಸ್ ನ ಈ ತರದ ಅಂಕಿ ಅಂಶಗಳನ್ನ ಮ್ಯಾನಿಪುಲೇಟ್ ಮಾಡಿನೇ ನೀವು ನ್ಯಾಷನಲ್ ಹೆರಾಲ್ಡ್ ಕೇಸ್ ಇವತ್ತು ರಾಷ್ಟ್ರೀಯ ಸುದ್ದಿಯಾಗಿರುವಂತದ್ದು. ನಿಮ್ಮ ನಾಯಕರುಗಳು ಇವತ್ತು ಕೋರ್ಟ್ ಮೆಟ್ಲು ಎತ್ತಿರುವಂತದ್ದು ಆಯ್ತಾ? ಜನಸಾಮಾನ್ಯರ ಆಸ್ತಿಯನ್ನ ನ್ಯಾಷನಲ್ ಹೆರಾಲ್ಡ್ ಎಂಬ ಪತ್ರಿಕೆ ಮುಖಾಂತರ ನೀವು ಮಾಡ್ಕೊಂತ ಇದ್ದೀರಿ ನಟರಾಜ್ ಗೌಡ್ರೆ. ಯದುಕುಮಾರ್ ಅವರೇ, ಕಾಂಗ್ರೆಸ್ ನಾಯಕರದು ಸಮರ್ಥನೆ ಇರೋದು ಅದೇ. ಆರ್ಗನೈಸರ್ ಸೇರಿ RSS ಗೆ ಸಂಬಂಧಿಸಿದಂತ ಪತ್ರಿಕೆಗಳಿಗೆ ಸರ್ಕಾರ ಆಡ್ ಕೊಡಬಹುದು, ಜಾಹೀರಾತು ಕೊಡಬಹುದು ಅಂತಾದ್ರೆ ನ್ಯಾಷನಲ್ ಹೆರಾಲ್ಡ್ಗೆ ಯಾಕೆ ಕೊಡಬಾರ್ದು? ಏನ್ ಸಮಸ್ಯೆ ಆಗತ್ತೆ ಅಂತ ಅವ್ರು ಕೇಳೋದು. ಎಸ್ ನಟರಾಜ್ ಗೌಡ್ರೆ, ಇಲ್ಲಿ
ಸರ್ಕಾರದ ದುಡ್ಡು ಅಂತ ಬಂದಾಗ ನಾವು ಎಲ್ಲಿಗೆ ವಿನಿಯೋಗಿಸ್ತಾ ಇದ್ದೀವಿ ಅನ್ನುವಂಥ ವಿವೇಚನೆ ಇರಬೇಕಾಗತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕೆಪಿಸಿಸಿ ವತಿಯಿಂದ ಆಡ್ ಕೊಡ್ತೀರಿ, ಜಾಹೀರಾತು ಕೊಡ್ತೀರಿ ಅಂತಾದ್ರೆ ಸಿಡಿಲು, ಗುಡುಗು, ಗರ್ಜನೆ, ಗೀಜಗನಗೂಡು ಈ ರೀತಿ ಪ್ರಿಂಟೇ ಆಗದಂತ ಪತ್ರಿಕೆಗಳಿಗೆ ಕೊಡಿ, ನೋ ಪ್ರಾಬ್ಲಮ್, ಯಾರು ಕೇಳಲ್ಲ. ಬಟ್ ಸರ್ಕಾರದ ದುಡ್ಡು, ಜನರ ತೆರಿಗೆ ದುಡ್ಡು ಅಂತ ಆದಾಗ ಅದಕ್ಕೊಂದು ಅಕೌಂಟಬಿಲಿಟಿ ಇರಬೇಕಾಗತ್ತೆ, ಒಂದು ಮಾನದಂಡ ಇರಬೇಕಾಗತ್ತೆ. ನಿಮ್ಮೊಂದು ಮಾಹಿತಿ ಕೊಡ್ತೀನಿ ನೋಡಿ. ಈಗ RSS ನ ಮುಖವಾಣಿ ಇನ್ನೊಂದು ಹೊಸ ದಿಗಂತ ಅಂತ ಒಂದು ಪತ್ರಿಕೆ ಇದೆ ಕರ್ನಾಟಕದಲ್ಲಿ. RSS ನ ಒಂದು ಕಚೇರಿಯಿಂದ ನಡೆಸಕ್ಕಂತಹ ಒಂದು ರಾಷ್ಟ್ರೋತ್ತ ಅಂತ ಒಂದು ಪಬ್ಲಿಕೇಶನ್ಸ್ ಇದೆ. ಅದಕ್ಕೂ ಕೂಡ ಸರ್ಕಾರ, ಕರ್ನಾಟಕ ಸರ್ಕಾರ ಜಾಹೀರಾತನ್ನ ಕೊಟ್ಟಿದೆ. ಅದಕ್ಕೂ ಕೂಡ ತಾವು ಅದನ್ನ ಇವತ್ತು ಕೂಡ ತಾವು ಪರಿಗಣಿಸಿ ನೋಡಬಹುದು. ನಮಗೆ ಬಯಾಸ್ಡ್ ಇಲ್ಲ, ನಾವು RSS ಮಾತ್ರ ಕೊಡಬಾರ್ದು, ಬಿಜೆಪಿಗೆ ಮಾತ್ರ ಕೊಡಬಾರ್ದು, ಬಿಜೆಪಿ ನಾಯಕರ ಚಾನೆಲ್ಗಳು ಕೊಡಬಾರ್ದು ಅಂತ ಯಾವ ರೀತಿಯ ಬಯಾಸ್ಡ್ ಇಲ್ಲ. ಆದ್ರೆ ಕೆಲವರು ಮಾತ್ರ ಈ ತರ ಬಯಾಸ್ಡ್ ಇರ್ತಾರೆ, ಕೆಲವರು ಇದನ್ನ ಉದ್ದೇಶ ಪೂರ್ವಕವಾಗಿ ಏನೋ ಆಗಿದೆ ಅನ್ನೋ ತರ ಭಾವಿಸ್ತಾರೆ. ಅದು ನಿಜ ಅಲ್ಲ. ನೀವು ಇವತ್ತು ನ್ಯಾಷನಲ್ ಅಲರ್ಟ್ ಬಗ್ಗೆ ಇನ್ನೂ ಜಾಹೀರಾತು ಇದೇನ್ ಗೊತ್ತಾ, ಇದು ಪ್ರಚಾರ ಆಗ್ತದೆ. ನ್ಯಾಷನಲ್ ಅಲರ್ಟ್ 10,000 ಸಬ್ಸ್ಕ್ರೈಬರ್ ಬದಲಾಗಿ 1 ಲಕ್ಷ ಐ ಲೈಕ್ ಇಟ್. ನಾನು ಅದಕ್ಕೆ ಸಂತೋಷ ಆಯ್ತು. ನಮ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನ್ಯಾಷನಲ್ ಅಲರ್ಟ್ಗೆ ಒಂದು ಇತಿಹಾಸ ಇದೆ. ಅದರಿಂದ ಒಂದು ನಿಷ್ಠೆ, ಜನಪರವಾದಂತಹ ಕಾಳಜಿ ಇರತಕ್ಕಂತಹ ನ್ಯೂಸ್ ಗಳನ್ನ ಪಬ್ಲಿಷ್ ಮಾಡುತ್ತೆ. ಅದು ನಾನು ಸಬ್ಸ್ಕ್ರೈಬ್ ಮಾಡಿರೋದು ನನಗೆ ಗೊತ್ತಿದೆ, ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ, ತಮಗೆ ಗೊತ್ತಿಲ್ಲ. ಅಲ್ಲ, AJL ಅನ್ನ ಯಂಗ್ ಇಂಡಿಯಾ ಯಾವ ರೀತಿ ಟೇಕ್ ಓವರ್ ಮಾಡ್ತು ಅನ್ನೋದಕ್ಕೂ ಒಂದು ಇತಿಹಾಸ ಇದೆ. ಬೇಡ ಅನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ಅದನ್ನು ಮಾತನಾಡೋದು. ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.